ಹಲೋ ಹಲೋ, ನಮಸ್ಕಾರ ಸರ್. ಒಂದು ಡೌಟ್ ಇತ್ತು ಲೌಕಿಕವಾಗಿ, ಅದಕ್ಕೆ ಕಾಲ್ ಮಾಡಿದೆ ಸರ್. ಈ ದೇವ್ರ ಇದಾನ ಇಲ್ವಾ ಅಷ್ಟೇ ಸರ್. ಹಲೋ, ಇಲ್ಲ ಇಲ್ವಾ ಸರ್? ಹಲೋ, ಇಲ್ವೋ? ಇಲ್ವಾ ದೇವರು? ಆಯ್ತಾ ಸರ್, ನಾನು ನನ್ನ ಲೈಫಲ್ಲಿ ಸಾಲ ಗೀಲ ಏನೂ ಇಲ್ಲ, ಹ್ಮ್. ಎಲ್ಲದೂ ಕ್ಲಿಯರ್ ಇದ್ದೀನಿ, ಎಲ್ಲ ಇದ್ದೀನಿ. ಆದ್ರೂ ನನಗೆ ವರ್ಕಲ್ಲೆಲ್ಲ ನಾನು ಜಾಬಲ್ಲಿ ಇದ್ದೀನಿ, ಸ್ಯಾಲ್ರಿ ಇದೆ, ಏನಿಲ್ಲ. ಆದ್ರೂ ಒಂದು ಯೋಚನೆ ಬರುತ್ತೆ, ಇದೆಯೋ ಇಲ್ವೋ, ಇದು ನಾನು ಸುಮ್ಮನೆ ಫಾಲೋ ಮಾಡ್ತಿದ್ದೀನ, ಇಷ್ಟೇ ಯೋಚನೆ ಬರೋದು. ದೇವ್ರು ಇಲ್ಲ ಅಂದಿದ್ದಕ್ಕೆ ಫಾಲೋ ಮಾಡ್ಬೇಕು ಕತೆ. ದೇವ್ರು ಇದ್ರೆ ಫಾಲೋ ಹೆಂಗ ಮಾಡೋದು? ಇದ್ದವ್ರು ಸಿಕ್ಬಿಡ್ತಾರೆ. ನಾನು ಮುಟ್ಟೋ ಆಟ ಆಡ್ತಾ ಇರ್ತೀಯಪ್ಪ, ಓಡೋನ್ ಸಿಕ್ಬಿಟ್ರೆ ಮತ್ತೆ ಓಡೋದಿಲ್ಲ. ನೀನ್ ಹಿಡ್ಕೊಂಡು ಸುಮ್ನೆ ಅಲ್ಲಿಗೆ ಆಟ ಎಂಡ್ ಆಗ್ಬಿಡುತ್ತೆ. ದೇವ್ರು ಇರೋದಾದ್ರೆ ಆಟ ಎಂಡ್ ಆಗ್ಬಿಡುತ್ತೋ. ದೇವ್ರು ಇಲ್ಲ ಅನ್ನೋದಾದ್ರೆ ನೀನ್ ಹುಡುಕ್ತಾನೆ ಇರ್ತೀಯ. ಇಲ್ಲದ ಕಡೆಗೆ ಇರುವಿನ ನಡಿಗೆ. ನಾವು ಇದ್ದೀವಿ, ದೇವ್ರಿಲ್ಲ. ನಾವು ಇದ್ದೀವಿ, ದೇವ್ರಿಲ್ಲ. ನಾವು ಇದ್ದೀವಿ, ದೇವ್ರು ಇಲ್ಲ. ಅದಕ್ಕೆ ಓಂಕಾರದಲ್ಲಿ ಪ್ರಥಮ ಅಕ್ಷರ ಆ. ಆ ಅಂದ್ರೆ ಇಲ್ಲ ಅಂತ ಅರ್ಥ. ಅವನಿಲ್ಲ ಅಂತ. ಆ ಉ ಮಾ, ಅವನಿಲ್ಲ. ಇಲ್ಲದನ್ನ ಹುಡುಕಿದಾಗ ಅವನು ಎಲ್ಲಿದ್ದಾನೆ ಅನ್ನೋ ಕ್ವಶನ್ ಬರುತ್ತೆ. ಅವಾಗ ಅವನು ಹೂ ಅಂದ್ರೆ ಮೇಲಿದ್ದಾನೆ. ಯಾವ ಕಡೆಗೆ ಬೆಂಕಿ ಜ್ವಾಲೆಗಳು ಉರಿಯತ್ತೋ ಆ ಕಡೆ ಇದ್ದಾನೆ. ಅದಕ್ಕೆ ಅಗ್ನಿಗೆ ಹವನ ಮಾಡೋದು ಅವನಿಗೆ ತಲುಪಿಸುತ್ತೆ ಅಂತ. ಅಂದ್ರೆ ಅಂದ್ರೆ ಉಪ್ಪರು, ಉಪ್ಪರಿಗೆ ಮೇಲಿದ್ದಾನ ಅವನು. ಅಪ್ ಹಂಗಲ್ಲ. ಇಲ್ಲ, ಅವನು ಎಲ್ಲಿದ್ದಾನೆ ಅಂದ್ರೆ ಮೇಲಿದ್ದಾನೆ, ಕಾಣ್ತಾ ಇಲ್ಲ. ಆದ್ರೆ ಮತ್ತೆ ಬರುತ್ತೆ ಮಾ. ಆ ಉ ಮಾ, ಓಂಗೆ ಮಾ ಅಂದ್ರೆ ಅವನು ಸಿಗ್ತಾನೆ. ಅರ್ಥ ಆಯ್ತೇನೋ ನಿನಗೆ ಕತ್ತೆ? ಅವನು ಮೊದ್ಲೇ ಇದ್ಬಿಟ್ರೆ ಮತ್ತೆ ನಿನಗೇನು? ತಾಯಿ ದೇವ್ರಪ್ಪ. ತಾಯಿ ಪಕ್ಕದಲ್ಲೇ ಇದ್ರೆ ನೀವು ಓಡೋಗ್ತೀರಿ ಆಟ ಆಡೋದಕ್ಕೆ. ಒಂದ್ ವೇಳೆ ತಾಯಿನೇ ದೇವ್ರಾದ್ರೆ ನೀನು ಮೆತ್ಕೊಂಡೇ ಇರ್ಬೇಕು ತಾಯಿಗೆ. ಯಾಕೆ ನೀನು ಓಡೋಗ್ತೀಯ? ಹಸಿವಾದ್ರೆ ಮಾತ್ರ ತಾಯಿ ಹತ್ರ ಓಡ್ ಬರ್ತೀಯ. ದಿನ ಎಲ್ಲ ಆಟ ಆಡಿರೋ ದಿನಗಳಿದೆ, ತಾಯಿನ ಬಿಟ್ಟು ನೋಡದೇ ಇರೋ ದಿನಗಳಿದೆ. ಅಂದ್ರೆ ಇರುವುದರ ಬೆಲೆ ಗೊತ್ತಿಲ್ಲ ನಮ್ಗೆ, ಇಲ್ಲದ್ರ ಬೆಲೆನೆ ಗೊತ್ತಾಗೋದು ನಮ್ಗೆ. ಇರುವವರೆಗೆ, ಇಲ್ಲದ ಕಡೆಗೆ ಇರುವಿನ ನಡಿಗೆ. ಇದು ತುಂಬಾ ಕಷ್ಟದ ಕೆಲಸ. ದೇವ್ರು ಇಲ್ಲ ಕಣೋ. ಇದ್ರೆ ಇಲ್ಲದ ದೇವ್ರನ್ನ ಹುಡುಕ್ಬೇಕು. ಎಲ್ಲಿ ಯಾಕಿಲ್ಲ ಅಂದ್ರೆ ಅವನು ಇದ್ದೂ ಇಲ್ಲದಂಗಿದ್ದಾನೆ. ನೀನು ಕಾಣ್ತಾ ಇದೀಯ, ಅವನು ಕಾಣ್ತಾ ಇಲ್ಲ. ನೀನು ಕೇಳಿಸ್ತಾ ಇದೀಯ ನಿನ್ನ ಭಾಷೆ, ಅವನು ಕೇಳ್ತಾ ಇಲ್ಲ. ಅವನು ದೇವಸ್ಥಾನದಲ್ಲಿ ಹೋಗ್ತೀಯ, ನೀನು ಮಂತ್ರ ಹೇಳ್ತೀಯ, ಅವನು ತುಟಿಕ್ ಪಿಟಿಕ್ ಅನ್ನಲ್ಲ. ಹಚ್ಕೊಂಡ್ರು ಗೋಗರದ್ರು ತುಟಿಕ್ ಪಿಟಿಕ್ ಅನ್ನಲ್ಲ. ಅರ್ಥ ಆಯ್ತಾ? ಅಂದ್ರೆ ಅವನು ಇಲ್ಲ ಅಂತ. ಅದೇ ನೀನು ದೇವ್ ಮಾತಾಡ್ತೀಯ. ಅದಕ್ಕೆ ನಿಮ್ಮಂತ ಅನ್ಕೊಂಡ್ರೆ ದೇವ್ರಿಗೆ ಅಸಹ್ಯ ಆಗಿ ಇಲ್ಲದೆ ಆಗ್ಬಿಟ್ಟಿದ್ದಾನೆ. ತುಂಬಾ ತರಲೆ ಕೊಬ್ಬು. ಮತ್ತೆ ಅವನು, ನೀನು ವಾಸನೆ ನೋಡ್ತೀಯ, ಅವನು ನೀನು ಸುಗಂಧ ದ್ರವ್ಯಗಳು ಹಚ್ಚಿದ್ರು ಅವನು ವಾಸನೆ ಗೊತ್ತಾಗಲ್ಲ ಅವನಿಗೆ. ಅವನಿಗೆ ಮೂಗೇ ಇಲ್ಲ ಅಲ್ಲಿನ. ಹೆಂಗೋ? ಯಾಕಂದ್ರೆ ಅವನೇ ವಾಸನೆ ಅನ್ನೋದು ನಿನಗೆ ಗೊತ್ತಾಗಬೇಕು. ಆ ಸುಗಂಧನೇ ಅವನು, ಆ ಶಬ್ದನೇ ಅವನು. ನೀನು ಕೇಳೋ ಮ್ಯೂಸಿಕ್ ಇದೆಯಲ್ಲ, ನೀನು ಹಾಡೋ ಮ್ಯೂಸಿಕ್ ಅವನು ಕೇಳೋಕ್ ಅವನ ಹತ್ರ ಕಿವಿ ಇಲ್ಲ. ಆದ್ರೆ ನಿನ್ನ ಕಿವಿಲ್ ಹೋಗೋ ಮ್ಯೂಸಿಕ್ಕೇ ಅವನು. ನಿನ್ನ ಕಣ್ಣಿಗೆ ಕಾಣುವ ಚಿತ್ರನೇ ಅವನು. ಅದಕ್ಕೆ ಏನಾಗುತ್ತೆ, ಆರತಿ ಮಾಡ್ತಾರೆ ಕಣ್ಣಿಗೋಸ್ಕರ, ಹಾಡು ಹೇಳ್ತಾರೆ, ಕೀರ್ತನೆ ಹಾಡ್ತಾರೆ ಕಿವಿಗೋಸ್ಕರ. ನೋಡು, ಪಂಚ ಪೂಜೆಯ ಭಾಗಗಳು ಏನಂದ್ರೆ
ಪೂಜೆ ಪಂಚ ವಿಧಗಳು ಯಾವುದು? ಕೀರ್ತನೆ ಹಾಡೋದು ದೇವರಿಗೆ, ಮೊದಲನೇದು ಪಂಚಭೂತ ಶಬ್ದ. ಎರಡನೇ ಪಂಚಭೂತ ಸ್ಪರ್ಶ, ಅಭಿಷೇಕಗಳು ಮಾಡಿ ಆತನ ಮುಟ್ಟಿ ಆತನಿಗೆ ವಾಯು. ಮತ್ತೆ ಮೂರನೇದು ಆತನಿಗೆ ಅಲಂಕಾರ ಮಾಡಿ ನೋಡ್ತೀವಿ ಕಣ್ಣಾರೆ, ಆರತಿ ಮಾಡ್ತೀವಿ, ಅದು ಅಗ್ನಿ ಕಣ್ಣಿನ ಸಂಕೇತ. ಮತ್ತೆ ರುಚಿಯಾದ ಪ್ರಸಾದಗಳು ಮಾಡ್ತೀವಿ, ಮತ್ತೆ ಸುಗಂಧ ದ್ರವ್ಯಗಳನ್ನ ಹಾಕ್ತಿವಿ. ಇದೆಲ್ಲ ಪಂಚ ವಿಧಗಳಲ್ಲಿ ಪೂಜೆ ಮಾಡೋದು. ಯಾಕೆಂದ್ರೆ ಅವನೇ ಅದೆಲ್ಲ ಅಂತ. ಅಂದ್ರೆ ಇಲ್ಲದ ಅವನನ್ನ ಇರುವಿನ ಹಾಗೆ ಕಾಣುವ ತನಕ ನಮ್ಮ ಮುಟ್ಟುವ ಆಟ ನಿಲ್ಲೋದಿಲ್ಲ. ನಾವು ಅವನ್ನ ಮುಟ್ಟಬೇಕು, ನಾವು ಅವನ್ನ ಹಿಡಿಬೇಕು. ಅವನು ಅವಳೋ ಗೊತ್ತಿಲ್ಲ, ಅದೋ ಗೊತ್ತಿಲ್ಲ. ಅವನು ಹಿಡಿದ ಮೇಲೆ ಗೊತ್ತಾಗತ್ತೆ ಅದು ಅದಾ ಅವಳ ಅವನ ಅಂತ. ಅವನಿಗೆ ಎಷ್ಟು ಕೈ ಇದೆಯೋ ನಮ್ಗೆ ಗೊತ್ತಿಲ್ಲ, ಎಷ್ಟು ಕಾಲಿದೆಯೋ ನಮಗ್ ಗೊತ್ತಿಲ್ಲ, ಅವನಿಗೆ ಎಷ್ಟು ಮುಖ ಇದೆಯೋ ನನಗ್ ಗೊತ್ತಿಲ್ಲ, ಎಷ್ಟು ವೇಷಗಳಿದೆ ಗುಣಗಳಿದೆ ನನಗ್ ಗೊತ್ತಿಲ್ಲ. ಎಲ್ಲ ಗೊತ್ತಿಲ್ಲದವನನ್ನ ಗೊತ್ತಿಗೆ ಕಟ್ಟಿ ಹಾಕುವ ಪ್ರಯತ್ನವೇ ದೇವರನ್ನ ಹುಡುಕುವ ಆಟ. ಗೊತ್ತು ಅಂದ್ರೆ ಈ ಹಸುನ್ ಕಟ್ಟಾಕ್ತಾರಲ್ಲ ಗೂಟ, ಆ ಗೂಟನ ಗೊತ್ತು ಅಂತ. ಆಯ್ತಾ? ಒಳ್ಳೆ ತಲೆ ತಿನ್ನ ಪಾರ್ಟಿ. ಅದಕ್ಕೆ ನಾವು ಸುಖವಾಗಿ ಇಡಬಾರ್ದು. ನಿಮ್ಗೆಲ್ಲ ಸುಖವಾಗಿ ಇಟ್ಟಿದ್ದಾರೆ ದೇವ್ರು. ಸಾಲ ಇಲ್ಲ ಅಂತೀಯ, ಅದಕ್ಕೆ ತರಲೆ ದೇವ್ರು ಇದಾರ ಇಲ್ವಾ ಅಂತ. ನಿನ್ಗದೇ ಸಾಲದಲ್ಲಿ ಇಟ್ಬಿಟ್ಟಿದ್ರೆ ದೇವ್ರು, ಅವಾಗ ನಿನ್ಗೆ ಈ ಕ್ವಶನ್ ಬರ್ತಿಲ್ಲ. ನನಗೆ ಎಷ್ಟೊಂದು ಕ್ವಶನ್ ಆನ್ಸರ್ ಸಿಕ್ಕಿದಾವೆ. ಯಾರಿಂದ? ನಿಮ್ ವಿಡಿಯೋಸ್, ಅಹೋರಾತ್ರ ವಿಡಿಯೋಸ್ ಏನಿದೆ ಯೂಟ್ಯೂಬ್ ಅಲ್ಲಿ, ಪ್ರತಿಯೊಂದು ಕೇಳ್ತಾ ಎಷ್ಟೊಂದು ಆನ್ಸರ್ ಸಿಕ್ಕಿದಾವೆ. ಆದ್ರೂ ನನಗೆ ಇದು ಒಂದ್ ತಲೆಯಲ್ಲಿ ಇನ್ನೂ ನಡೀತೈತೆ. ನೀವು ಇದಕ್ ನನಗೆ ಹೇಳಿದ್ರಿ, ನನ್ ರೀಚ್ ಆಗ್ಲಿಲ್ಲ, ಆದ್ರೂ ಓಕೆ, ಇನ್ನು ಅರ್ಥ ಮಾಡಿ. ರೀಚ್ ಆಗೋ ಯೋಗ್ಯತೆ ಆದ್ರೂ ಇದೆ ಅಲ್ವೋ? ಅಯೋಗ್ಯವಾದ ಕ್ವಶನ್ ಗಳನ್ನ ಕೇಳಿದ್ರೆ ಹೆಂಗೋ ರೀಚ್ ಆಗತ್ತೆ. ಇವಾಗ 1ನೇ ಕ್ಲಾಸ್ ಹುಡುಗ ಬಂದು ಟಿವಿ ಮೆಕ್ಯಾನಿಕ್ ಹತ್ರ ಕೇಳ್ತಾನೆ, ಹಿಂಗ ಇದ್ರೊಳಗೆ ಯಾರು ಜನ ಎಲ್ಲ ಹೆಂಗ್ ಬರ್ತಾರೆ, ಇದ್ರೊಳಗೆ ಹೆಂಗ್ ಬೊಂಬೆ ಕಾಣತ್ತೆ ಅಂಕಲ್ ಅಂತ ಕೇಳಿದ್ರೆ ಆ ಟಿವಿ ಮೆಕ್ಯಾನಿಕ್ ಹೆಂಗ್ ಹೇಳಕ್ ಸಾಧ್ಯ? ಆ ಮಗುಗೆ ಡಯೋಡ್ ಗೊತ್ತಿಲ್ಲ, ಟ್ರಯೋಡ್ ಗೊತ್ತಿಲ್ಲ, ಎಲೆಕ್ಟ್ರಾನಿಕ್ಸ್ ಗೊತ್ತಿಲ್ಲ, ಚಿಪ್ಸ್ ಗೊತ್ತಿಲ್ಲ. ನೀನ್ ಬಂದು ಸೀದಾ ಬಂದು ಆ ಮಗು ತರ ದೇವ್ರ ಬಗ್ಗೆ ಕೇಳೋದು ನನ್ನ ಹತ್ರ. ಗೊತ್ತಿಲ್ಲದೆ ಇರೋನು, ಮೆಂಟಲ್ ಮಧ್ಯ ಮಾತಾಡಿದ್ಯಾ ಪಂಚ್ ಹೊಡಿತೀನಿ. ಗೊತ್ತಿಲ್ಲದೆ ಇರೋನ್ ಹತ್ರ ಹೋಗಿ ಗೊತ್ತಿಲ್ಲದೆ ಇರೋ ದೇವರ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ ನಿನಗೆ ಸಿಗೋದು. ಗೊತ್ತಿಲ್ಲದೆ ಇರೋ ಪ್ರಶ್ನೆ ಕೇಳೋದು, ಮತ್ತೆ ನನಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂತ ಹೇಳೋದು. ತಲೆ ಹರಟೆ. ನೀನ್ ಕೇಳಿರೋದೇ ಗೊತ್ತಿಲ್ಲದೆ ಇರೋನನ್ನ. ಗೊತ್ತಿರೋರ್ನ ಕೇಳೋಣ ಅಂದ್ರೆ ಗೊತ್ತಿರೋರು ಇಲ್ಲಿ ಇರೋದೇ ಇಲ್ಲ. ಯಾರು ದೇವರನ್ನ ಹಿಡಿಯುತ್ತಾರೋ ಆ ಕ್ಷಣದಲ್ಲೇ ಅವನು ಭೂಮಿಯನ್ನು ಬಿಡುತ್ತಾನೆ. ಒಂದು ಕ್ಷಣ ದೇವರನ್ನ ನೋಡಿದ ನಂತರ ಅವನು ಈ ಭೂಮಿ ಮೇಲೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ತಲೆ ತಿನ್ನಕ್ ಫೋನ್ ಮಾಡ್ತೀಯ ರಾತ್ರಿ ಹೊತ್ತು ನಿಮ್ಗೆ? ಇಲ್ಲ, ನಿಮ್ಮ ತಿಳ್ಕೊಂಡಿರೋದು ಈಗ ನನಗೆ ಗೊತ್ತಿರಂಗ್ ನೀವೇ ಅಂತ ಫೋನ್ ಮಾಡಿದ್. ನಾನು ತುಂಬಾ ಹುಡುಕಿ ನಾನು ಕಾಲ್ ಮಾಡಿದ್ದು. ಇವತ್ತಿನಿಂದ ಈ ಪ್ರಶ್ನೆ ಯಾರನ್ನು ಕೇಳ್ಬೇಡ. ಯಾಕಂದ್ರೆ ಯಾರು ಜೀವಂತ ಇರ್ತಾರೋ ಅವ್ರು ಯಾರಿಗೂ ದೇವ್ರು ಸಿಕ್ಕಿಲ್ಲ. ಹೋಗ್ಲಿ, ಹಾಗಂತ ಸತ್ತಿರೋರಿಗೆ ಸಿಕ್ಕಿದ್ದಾರೆ ಅಂದ್ರೆ ಇಲ್ಲ, ಅವನು ಮತ್ತೆ ಹುಟ್ಟಿ ಬರ್ತಾನೆ ದೇವ್ರು ಸಿಗೋವರೆಗೂ. ಯಾರು ದೇವ್ರು ಸಿಗ್ತಾನೋ ಅವನು ಮತ್ತೆ ಹುಟ್ಟದೇ ಇಲ್ಲ ಅವನು. ಅದನ್ನ ಮುಕ್ತಿ ಅಂತಾರೆ. ಸಿಂಪಲ್ ಟಾಪಿಕ್ ನೋಡಿ, ಎಷ್ಟು ಚೆನ್ನಾಗಿದೆ, ಏನ್ ಇಂಟ್ರೆಸ್ಟಿಂಗ್. ಆ ದೇವರು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನನ್ ಆಶ್ಚರ್ಯವದ್ಭವತಿ. ಇದು ಎಲ್ಲ ಯಾವಾಗ್ಲೂ ಅಚ್ಚರಿ ಮೂಡಿಸುವಂತ ಟಾಪಿಕ್ ಇದು. ನಿಮ್ದೊಂದು ಕರ್ಮ ನೋಡು, ಎಲ್ಲ ಟಾಪಿಕ್ ಮುಗಿದ ಮೇಲೆ ರೆಕಾರ್ಡ್ ಮಾಡ್ತಾ ಇದೀವಿ. ನನಗೆ ಮೊದ್ಲಿಂದ ಅಂದ್ರೆ ನನಗೆ ಇವೆಲ್ಲ ಮತ್ತೆ ನಾನು ರಿವೈಂಡ್ ನೋಡಿ ಕೇಳ್ಬೇಕು. ನಾನು ಎಗರ್ಲಾಡು ಡ್ಯಾನ್ಸ್ ಆಡಿ ನಿಮ್ದು ಒಂದು ಬದುಕು. ಏನೋ ನನಗೆ ಒಂಥರ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ತುಂಬಾ ಥ್ಯಾಂಕ್ಸ್ ಸರ್. ನೀನು ಒಂದು ದಿವಸ ದೇವರನ್ನ ಸ್ವಲ್ಪ ಅರ್ಥವಾದ ದಿವಸ ಏನಾಗುತ್ತೆ ಗೊತ್ತಾ ನಿನ್ಗೆ? ಜಗತ್ತಲ್ಲಿ
ಎಲ್ಲ ಒಂದೇ ತರ ಕಾಣ್ತಾರೆ. ಶತ್ರು, ಮಿತ್ರ, ಹಾವು, ಹಂದಿ, ಮೀನು, ಆಮೆ, ಸಿಂಹ, ನರಿ, ಹುಲಿ, ಹಸು, ಗಿಡ, ಮರ, ಮನುಷ್ಯ, ಹೆಣ್ಣು, ಗಂಡು, ಸುಂದರ, ವಿಕೃತ, ತಿಪ್ಪೆ, ಸುಗಂಧ, ಅಲಂಕಾರ, ಅನಲಂಕಾರ, ಗಾಳಿ, ಉಸಿರು ಕಟ್ಟುವಿಕೆ, ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಎಲ್ಲ ಒಂದೇ ತರ ಇರುತ್ತೆ. ಏನ್ ನೋಡಿದ್ರು ಒಂದೇ ತರ ಇರುತ್ತೆ. ನಿಮಗೆ ಎಲ್ಲಿ ನೋಡಿದ್ರು ಸುಖನೇ ಸಿಗ್ತಾ ಇರುತ್ತೆ. ತಿಪ್ಪೆಲ್ ಹಾಕಿದ್ರು ಸುಖವಾಗಿರ್ತೀಯ, ಅಲ್ಲೇ ಮಲಗ್ಬಿಡ್ತೀಯ. ನೋಡು, ಈ ಪುಷ್ಪಕ ವಿಮಾನ ಅಂತ ಒಂದು ಪಿಕ್ಚರ್ ಬಂತು. ಅವನ್ನ 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ರೂಮ್ ಸಿಕ್ಕಿದ್ರೆ ಅಲ್ಲಿ ಅವನಿಗೆ ನಿದ್ದೆ ಬರಲ್ಲ. ಯಾಕಂದ್ರೆ ತಿಪ್ಪೆಲ್ ಮಲ್ಗೆ ಅಭ್ಯಾಸ, ಅವನಿಗೆ ಸೌಂಡ್ಗಳಲ್ಲಿ ಮಲ್ಗೆ ಅಭ್ಯಾಸ. ಅವ್ನು ಟೇಪ್ ರೆಕಾರ್ಡರ್ ಹಾಕೊಂಡು ಅದನ್ನ ಅದೇ ಸೌಂಡ್ ಕ್ರಿಯೇಟ್ ಮಾಡ್ಕೊಂಡು, ಹಂಗೆ ದೇವ್ರು ಸಿಕ್ಕಿದ ನಂತರ ತಿಪ್ಪೆಯಲ್ಲೂ ನಿದ್ದೆ ಬರುತ್ತೆ, ಸ್ವರ್ಗದಲ್ಲೂ ನಿದ್ದೆ ಬರುತ್ತೆ. ಎಲ್ಲ ಹಾಕಿದ್ರು ಹಂಗೆ ಇರ್ತೀಯ. ಅದನ್ನ ಸ್ಥಿತ ಪ್ರಜ್ಞಸ್ಯ ಖಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಇದು ಸ್ಥಿತಪ್ರಜ್ಞ ಗುಣ ಬರುತ್ತೆ ನಿನಗೆ ಒಂದು ದಿವಸ. ಅದಾದ ನಂತರ ನಿನಗೇನು ಭಯ ಇರೋದಿಲ್ಲ, ಅಭಯ ಇರೋದಿಲ್ಲ. ಯಾರ ಬಗ್ಗೆ ಆದ್ರೂ ನಿನ್ನಲ್ಲಿ ತಪ್ಪು ಅನ್ನೋದೇ ಬರೋದಿಲ್ಲ. ಭಯ ಅನ್ನೋದು ಸತ್ತೋಗುತ್ತೆ. ಅಲ್ಟಿಮೇಟ್ ಗಾಡ್ ಆಗೋಗ್ಬಿಡ್ತೀವಿ. ದೇವರೇ ಇಲ್ಲ ಅಂತ ಹೇಳಿದೀನಿ, ಮತ್ತೆ ಗಾಡ್ ಅಂತ ಎಲ್ಲದು. ಗಾಡ್ ದೇವ್ರು ನೋಡಿದ್ಮೇಲೆ ಬದುಕೋದೇ ಇಲ್ಲಲ್ಲ ನಾವು. ದೇವ್ರ ಹತ್ರ ಆದಾಗ, ನಾನು ಹೇಳಿದ್ದು ದೇವ್ರ ಹತ್ರ ಆದಾಗ, ದೇವ್ರು ಸಿಕ್ಕಾದ್ಮೇಲೆ ನೀನು ಇರೋದೇ ಇಲ್ಲ ಈ ಭೂಮಿ ಮೇಲೆ. ಭೂಮಿನೇ ನೀನು ಆವರಿಸ್ಕೊಂಡಿರ್ತೀಯ, ಭೂಮಿನೇ ನೀನಾಗಿರ್ತೀಯ, ಗ್ರಹ ನಕ್ಷತ್ರ ನೀನಾಗಿರ್ತೀಯ, ಅಣುರೇಣು ನೀನಾಗಿರ್ತೀಯ, ತೃಣ ನೀನಾಗಿರ್ತೀಯ, ಬ್ರಹ್ಮಾಂಡ ನೀನಾಗಿರ್ತೀಯ, ನಕ್ಷತ್ರ ನೀನಾಗಿರ್ತೀಯ, ಎಲ್ಲವೂ ನೀನೇ ಆಗಿರ್ತೀಯ. ನೀನ್ ಯಾವನ ನಿನ್ ಮುಖಾಮುಖಿ ಗೊತ್ತಿಲ್ಲ. ನಿನ್ನ ಹತ್ರ ಹೋಗಿ ನಾನು ಇವೆಲ್ಲ ಹೇಳ್ತಾ ಇದೀನಿ. ಯಾಕೆ ಹೇಳ್ತೇನೆ ನಾನು? ಇನ್ನೊಂದ್ಸಲ ಕ್ವಶನ್ ಕೇಳಿದ್ರೆ ಕಾಲ್ ಮುರಿತೀನಿ.